ಹಲೋ ನಮಸ್ಕಾರ ಗುರು. ಈ ಕೋವಿಡ್ ಟೈಮಲ್ಲಿ ನಾನು ಯಾವುದೋ ಒಂದು ಟೆಲಿಕಾಮ್ ಕಂಪನಿಯಲ್ಲಿ ಕಲೆಕ್ಷನ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾಯಿದ್ದೆ. ಈ ಕೋವಿಡ್ ಬಂತು, ಅದು ಆಫೀಸ್ ಕ್ಲೋಸ್ ಮಾಡಿಬಿಟ್ರು. ನಮ್ಮ ಫ್ರೆಂಡ್ ಒಬ್ಬ ರೆಫರ್ ಮಾಡ್ದೆ, ಡನ್ಜೋ ಕೆಲಸ ಮಾಡು, ಕೋವಿಡಲ್ಲೂ ನೀನು ಕೆಲಸ ಮಾಡ್ಬೋದು, ಅದು ಒಂದು ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳ್ದೆ. ಸರಿ ಆಯಿತು, ಅವನೇ ರೆಫರ್ ಮಾಡ್ದೆ, ಹೋಗಿ ಸೇರಿಕೊಂಡೆ. ಡೇ 2 ಅವಾಗ ನಾನು ಪಿ ಜಿಯಲ್ಲಿದ್ದೆ, ಲಿಂಗರಾಜಪುರಂ ಪಿ ಜಿಯಲ್ಲಿದ್ದೆ. ಅದ್ರ ಪಕ್ಕದಲ್ಲಿ ಒಂದು ಧನಲಕ್ಷ್ಮಿ ಹೋಟೆಲ್ ಅಂತಿದೆ, ಅದು ಟೀ ಕುಡಿಯೋಣ ಅಂತ ಬೆಳಗ್ಗೆ ಎವ್ರಿ ಡೇ ಬೆಳಗ್ಗೆ 7:30ಗೆಲ್ಲ ಲಾಗಿನ್ ಮಾಡ್ತಾಯಿದ್ದೆ. ಸರಿ ಬಂದುಬಿಟ್ಟು 7:30 ಆಯಿತು. 7:30ಗೆ ಬಂದು ಟೀ ತಗೊಂಡು ಟೀ ಕುಡಿತಾ ಇದ್ದೀನಿ. ಒಂದು ಆರ್ಡ್ರ್ ಬಿತ್ತು ಅಫೋಲೋ ಫಾರ್ಮಸಿಯಿಂದ. ಸರಿ ಆಯಿತು, ಟೀ ಕುಡಿತಾಯಿದ್ದೆ. ಅರ್ಧ ಟೀ ಕುಡಿದಿದ್ದೀನಿ, ಆಗಲೇ ಕಸ್ಟಮರ್ ಫೋನು, ಸ್ವಲ್ಪ ಬೇಗ ಬಾಪ್ಪ ಅಂತ. ನಾನು ಪಾಪ ಮೆಡಿಕಲ್ ಅಲ್ವಾ, ಸರಿ ಆಯಿತು, ಏನೋ ಶುಗರ್ ಪೇಷಂಟ್ಸ್ ಯಾರನ್ನ ಇರ್ತಾರೆ ಅಂತ ನಾನು ಗಬ 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 ಅಂತ ಟೀ ಕುಡಿದ್ಬಿಟ್ಟು ಅರ್ಧಕ್ಕಲ್ಲೇ ಕಾಸು ಕೊಟ್ಬಿಟ್ಟು ಈಗ ಕುಡಿದ್ಬಿಟ್ಟು ಹೋಗ್ಬಿಟ್ಟೆ. ಅಫೋಲೋ ಫಾರ್ಮಸ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ರೀಚ್ ಕೊಟ್ಬಿಟ್ಟು ನೋಡ್ನೆ ಐಟಮ್ ಬೋಳಿ ಮಗ ಆರ್ಡ್ರ್ ಮಾಡೋನೆ. ಬೆಳಗ್ಗೆ ಬೋಳಿ ಮಗ 2 ಸ್ಟ್ರಾಬೆರಿ ಕಾಂಡಮ್ ಬೆಳಗ್ಗೆನೇ ಬುಕ್ ಮಾಡೋನು. ಅದು ಡ್ರಾಪ್ ಪಕ್ಕದಲ್ಲಿ ಪಿಲ್ಲಣ ಗಾರ್ಡನಲ್ಲಿತ್ತು. ಅವನ ಹೆಸರು ಮೊಹಮ್ಮದ್ ಜಬಿಯುಲ್ಲಾ ಅಂತ. ಗುರು ಹೆಂಗಿದ್ದಾರೆ ನೋಡು ಗುರು ಜನ.